ನಾನು ಸ್ವಲ್ಪ ಹೇಳೋದನ್ನ ಕೇಳಿ. ಅಪ್ಪ ನೀನ್ ಹೇಳೋದು ಬೇಡ ಕೇಳೋದು ಬೇಡ, ನಿನ್ ಕೈ ಮುಗಿತಿಲ್ಲ ಕಾಲಿಗೆ ಬಿದ್ಬಿಡ್ತೀನಪ್ಪ, ಹೊಂಟೋಗು. ನೋಡಿ, ನಾನು ಇಲ್ಲಿಗೆ ಬಂದಿದ್ದ ಚೆಲ್ವಿನ ಕರ್ಕೊಂಡು ಹೋಗೋದಕ್ಕೆ. ನಾನ್ ಮಾತು ಕೊಟ್ಟು ಅವಳ ಜೊತೆನೆ ಇರ್ತೀನಿ ಅಂತ ಅವಳಿಗೆ ತಾಳಿ ಕಟ್ಟಿದೀನಿ. ಈಗ ಹೇಗ್ ಬಿಟ್ಟೋಗ್ಲಿ ಹೇಳಿ? ವಾ, ನಿಮಗೆ ಈಗ ನೆನಪಾಯ್ತೆ? ಯಾಕೆ ಈಡ್ ದಿವ್ಸ ನಮ್ ಚೆಲ್ವಿ ನೆನ್ಪಿರ್ಲಿಲ್ವೇ? ಅವಳಿಗೆ ಕೊಟ್ಟರೋ ಮಾತು ನೆನ್ಪಿರ್ಲಿಲ್ವೇ? ಅವಳಿಗೆ ಕಟ್ಟಿ ತಾಳಿ ನೆನ್ಪಿರ್ಲಿಲ್ವೇ? ಎಲ್ಲ ಈಗ ನೆನಪಾಯ್ತೆ? ನನ್ಗೆ ಅವಾಗ ಆಗಿದ್ ಯಾವ್ದು ನೆನ್ಪಿಲ್ಲ. ನೋಡಿ ಸ್ವಾಮಿ, ನೀವು ಸೀಮಂತರು ಬಟ್ಟೆ ಬದಲಾಯಿಸಿದಂಗ್ ಮಾತು ಬದಲಾಯಿಸಿದ್ರೆ ಹೊಸ್ತೆ. ಆವತ್ ನಿಮ್ಮ ಅಪ್ಪಯ್ಯ ದೇವಸ್ಥಾನದಾಗ ನಿಮ್ಮನೆ ಮಗಳೇ ನಮ್ ಸೊಸೆ ಅಂತೇಳಿ ರಾತ್ರಿ ನಮ್ಮ ಅಟ್ಟಿ ತಾವ ಬಂದು ದುಡ್ಡಿನ ಆಸೆ ತೋರಿಸಿ ನಮ್ಗೆ ಆಸ್ತಿ ಅಂತಸ್ತು ಅಂತೆಲ್ಲ ಹೇಳಿ ಊರ್ ಬಿಟ್ಟು ಹೋಗಿ ಮಾಡಿದ್ರು. ಅವತ್ ನಿಮ್ಮ ಅಪ್ಪ ಕೊಟ್ಟಿದ್ ಮಾತು ನಿಮ್ಗೆ ನೆನಪಾಗ್ಲಿಲ್ವೇ? ಸ್ವಾಮಿ, ನಮ್ ಬಡವ್ರ ಜೊತೆ ಯಾಕೆ ಆಟಾಡಿರಿ? ನಾನ್ ಹೇಳೋದನ್ ಸ್ವಲ್ಪ ಕೇಳಿ. ಇಷ್ಟು ವರ್ಷ ನನ್ಗೆ ಏನಾಗಿದೆ ಅಂತ ಗೊತ್ತಿರ್ಲಿಲ್ಲ. ಮತ್ತೆ ಯಾರೋ ಹೇಳಿದ ಕತೆ ಕೇಳ್ಕೊಂಡು ಇಲ್ಲಿ ತನಕ ಬಂದ್ಬಿಟ್ಟಿದ್ದೀರಾ. ನಾಳೆ ಇನ್ನೊಬ್ರು ಬರ್ತಾರೆ, ಇನ್ನೊಂದ್ ಕತೆ ಹೇಳ್ತಾರೆ. ಆಗ ಅದನ್ ಕೇಳ್ಕೊಂಡು ನನ್ ತಂಗಿನ ಬೀದಿ ಪಾಲ್ ಮಾಡ್ಬಿಟ್ರೆ ಅಷ್ಟೊತ್ತಿಗೆ ನಿಮ್ ಆಸೆ ಆಕಾಂಕ್ಷೆ ಎಲ್ಲ ಪೂರ್ತಿ ಆಗಿರ್ತವಲ್ಲ. ಆಗ ನಮ್ಮ ಹುಡ್ಗಿ ಅವಶ್ಯಕತೆ ನಿಮ್ಗಿರಕ್ಕಿಲ್ಲ ಬಿಡಿ. ಹೆಣ್ಣು ಅಂದ್ರೆ ಪೂಜೆ ದೇವತೆ ಸ್ವಾಮಿ. ಯಾಕೊಳ್ ದೇಹನ ಅನ್ಭವಿಸ ಲೆಕ್ಕದಲ್ಲೇ ನೋಡ್ತೀರಾ? ನೋಡಿ, ನಾನ್ ಆ ದೃಷ್ಟಿಯಲ್ಲಿ ನೋಡಿಲ್ಲ. ನೋಡಿ, ಒಂದ್ ವಿಷಯ ಹೇಳ್ತೀನಿ, ಜಪ್ತಿ ಮಾಡಿ ಕಳಿ. ನಮ್ ಹುಡುಗಿ ಬೀಸದಾಗ ಆಟ ಆಡೋದ್ ನೋಡಿದ್ರು ಚಂದಾಕಿರಕ್ಕಿಲ್ಲ. ಹೋರಿ ವೈದ್ಯರೆಲ್ಲ ಕೊಳ್ಪಟ್ಟು ಇಟ್ಕೊಂಡು ಆಚೆ ಹಾಕ್ಬೇಕಾ? ಹೋಗು ಅಂತ ಹೇಳ್ದೆ ತಾನೆ, ಹೊಟ್ಟೋಗು. ಇಲ್ಲ ನಿಮ್ಮಪ್ಪ ಮಾಡಿದ ಅನ್ಯಾಯಕ್ಕೆ ಪಂಚಾಯತಿ ಸೇರ್ಸ್ಬೇಕಾಯ್ತದೆ. ಹೋಯ್ತೀರಾ ಇಲ್ಲ? ಬಾವಾ, ಒಂದ್ ನಿಮಿಷ ಸುಮ್ಕೆ ಇರಿ. ನೋಡಿ, ನೀವಾಗ್ಲೇ ಏನಂದ್ರಿ, ಸಾಕ್ಷಿ ತೋರ್ಸಿ ಒಟ್ಟೋಯ್ತೀನಿ ಅಂತ ಹೇಳಿದ್ರಿ. ನನ್ ಸಾಕ್ಷಿ ತೋರ್ಸಾಯ್ತಲ್ಲ, ಈಗ ನಮ್ ಬಾವನು ಅಕ್ಕನು ಹೇಳ್ತವ್ರೆ ಸುಮ್ಕೆ ಒಟ್ಟೋಗಿ ನಮ್ ಮರ್ಯಾದೆ ಕಳಿಬೇಡಿ. ನೋಡಿ, ನಿಮ್ ತವ ಕೈ ಮುಗಿದ್ ಕೇಳ್ಕೊತೀನಿ, ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಇಲ್ಲಿಂದ ಹೊಂಟೋಗಿ ಸುಮ್ಕೆ ನಮ್ ಮರ್ಯಾದೆ ತೆಗಿಬೇಡಿ. ತರುಣ್ ಬಾ, ತರುಣ್ ಬಾ, ಇಲ್ಲಿಂದ ಹೋಗೋಣ. ಸರ್, ಮುಟ್ಬೇಡ ನೀನು. ಎಲ್ಲ ನಿನ್ನಿಂದಾನೇ ಆಗಿದ್ದು. ನನಗ್ ಮೋಸ ಮಾಡಕ್ ಬಂದಿರೋ ಮೋಸಗಾರ್ತಿ ನೀನು. ನೀನ್ ಅಂತವಳ ನೆರಳು ಕೂಡ ನನಗ್ ಸೋಕ್ಬಾರ್ದು. ಮೋಸಗಾರ್ತಿ ನೀನು, ಹೊರಟೋಗು. ಇದೆಲ್ಲ ಒಂದ್ ಕೆಟ್ಟ ಕನ್ಸು. ನನ್ ಜೀವನದಲ್ಲಿ ಏನು ನಡೆದಿಲ್ಲ. ನಾನ್ ಯಾರಿಗೂ ಮಾತು ಕೊಟ್ಟಿಲ್ಲ, ನಾನ್ ತಾಳಿನೂ ಕಟ್ಟಿಲ್ಲ. ನನ್ ಕಣ್ಮುಂದೆ ಇರ್ಬೇಡ, ಹೊರಟೋಗು. ನಾನ್ ಮುಂಚೆ ತರಾನೇ ಬದುಕ್ತೀನಿ, ನಾನ್ ಮುಂಚೆ ತರಾನೇ ಇರ್ತೀನಿ. ನನ್ ಜೀವನದಲ್ಲಿ ಯಾವ ಚೆಲ್ವಿನೂ ಇಲ್ಲ. ಇದೆಲ್ಲ ಒಂದ್ ಕೆಟ್ಟ ಕನ್ಸು ಅಷ್ಟೇ. ನಾನ್ ವಾಪಸ್ ಹೋಗ್ತೀನಿ. ಹೇಳಮ್ಮ ಸಾನ್ವಿ. ಮಾವ, ಇವತ್ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಅದೇನಮ್ಮ ಅಷ್ಟು ಖುಷಿ ಪಡೋ ವಿಚಾರ, ನನ್ಗೂ ಹೇಳು. ಇಲ್ಲಿರೋ ಹುಡುಗಿನೇ ಚೆಲ್ವಿ. ಅಷ್ಟೇ ಅಲ್ಲ ಮಾವ, ತರುಣ ನನ್ನಿಂದ ದೂರ ಹೋಗ್ಬಿಡು ಅಂತ ಹೇಳ್ಬಿಟ್ಲು. ತರುಣ್ ಕೂಡ ಕೀರ್ತನನ್ನ ದೂರ ಮಾಡಾಯ್ತು. ನಮ್ ದಾರಿಗೆ ಯಾರು ಅಡ್ಡ ಇಲ್ಲ. ಆ ಚೆಲ್ವಿನೂ ನಮ್ ಜೀವನದಲ್ಲಿ ಅಡ್ಡ ಬರಲ್ಲ. ಇನ್ ಕೀರ್ತನ ಲೈಫ್ ಲಾಂಗ್ ನಮ್ ಲೈಫ್ ಎಂಟ್ರಿ ಕೊಡಲ್ಲ. ಧೈರ್ಯವಾಗಿ ನಿಮ್ ಮಾತು ಉಳಿಸ್ಕೊಳಕ್ಕೆ ಏನ್ ಬೇಕೋ ಅದನ್ ಮಾಡಿ. ಸದ್ಯಕ್ಕೆ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದೇ ಆಯ್ತಲ್ಲ. ದೇವರ ದಯೆಯಿಂದ ಅಲ್ಲ ಮಾವ, ಆಕ್ಚುಲಿ ಅವತ್ತು ಅವ್ರ ಅಪ್ಪ ನಿಮಗ್ ಮಾತು ಕೊಟ್ಟಿದ್ರಲ್ಲ, ತರುಣ್ ಜೀವನದಿಂದ ನಾವ್ ಹೊರಟೋಗ್ಬಿಡ್ತೀವಿ ಅಂತ.
ಆ ಕಾರಣಕ್ಕೆ ಅವಳು ಇಷ್ಟೆಲ್ಲ ಮಾಡಿದ್ಲು ಅನ್ಸುತ್ತೆ. ಅಷ್ಟೇ ಅಲ್ಲ ಮಾವ, ಅವತ್ ನೀವ್ ಅವ್ರ ಹತ್ರ ನಡ್ಕೊಂಡಿದ್ ರೀತಿ ಇನ್ನೂ ಅವ್ರ ಮನ್ಸಲ್ಲಿ ಹಾಗೆ ಇದೆ. ಏನಾದ್ರೂ ಸರಿಯಮ್ಮ, ಒಟ್ಟಲ್ಲಿ ನನ್ನ ಮಗನ ಜೀವನದಿಂದ ಅವಳು ಹೋದ್ಲಲ್ವಾ. ನಾವು ಅಂದ್ಕೊಂಡಾಗ ನೀನ್ ನಮ್ಮನೆ ಸೊಸೆ ಆಗ್ತಿದ್ಯಲ್ಲ, ನನ್ಗಷ್ಟೇ ಸಾಕು. ಸರಿ ನೋಡು, ನೀವು ಅಲ್ಲಿ ಇರೋದು ಒಳ್ಳೇದಲ್ಲ. ತರುಣ್ನ ಕರ್ಕೊಂಡು ಆದಷ್ಟು ಬೇಗ ಬಾ. ನಾವ್ ಬರ್ತೀವಿ, ನೀವು ಲೇಟ್ ಮಾಡ್ಬೇಡಿ. ಮುಂದಿನ ಮಾತುಕತೆ ಏನಿದೆಯೋ ಅದನ್ನ ಮಾತಾಡಿ. ಆದಷ್ಟು ಬೇಗ ನೀವ್ ಅನ್ಕೊಂಡಿರೋ ಡೇಟಲ್ಲಿ ನಮಗ್ ಮದ್ವೆ ಮಾಡ್ಸಿ. ಸರಿನಮ್ಮ, ನೀನ್ ಬಾ. ಮುಟ್ಬೇಡ ನೀನು, ಎಲ್ಲ ನಿನ್ನಿಂದಾನೇ ಆಗಿದ್ದು. ನನಗ್ ಮೋಸ ಮಾಡಕ್ ಬಂದಿರೋ ಮೋಸಗಾರ್ತೀನಿ ನೀನು. ಅಂತವಳು ನೆರಳು ಕೂಡ ನನಗ್ ಸೋಗ್ಬಾರ್ದು. ಮೋಸಗಾರ್ತೀನಿ ನೀನು, ಹೊರಟೋಗು. ಇದೆಲ್ಲ ಒಂದು ಕೆಟ್ಟ ಕನ್ಸು. ನನ್ ಜೀವನದಲ್ಲಿ ಏನು ನಡೆದಿಲ್ಲ. ನಾನ್ ಯಾರಿಗೂ ಮಾತು ಕೊಟ್ಟಿಲ್ಲ, ನಾನ್ ತಾಳಿನೂ ಕಟ್ಟಿಲ್ಲ. ನನ್ ಕಣ್ ಮುಂದೆ ಇರ್ಬೇಡ, ಹೊರಟೋಗು. ನಾನ್ ಮುಂಚೆ ತರಾನೇ ಬದುಕ್ತೀನಿ, ನಾನ್ ಮುಂಚೆ ತರಾನೇ ಇರ್ತೀನಿ. ನನ್ ಜೀವನದಲ್ಲಿ ಯಾವ ಚೆಲ್ವಿನೂ ಇಲ್ಲ. ಇದೆಲ್ಲ ಒಂದು ಕೆಟ್ಟ ಕನ್ಸಷ್ಟೇ. ನನ್ ಕಣ್ ಮುಂದೆ ಇರ್ಬೇಡ, ಹೊರಟೋಗು. ನನಗ್ ಮೋಸ ಮಾಡಕ್ ಬಂದಿರೋ ಮೋಸಗಾರ್ತೀನಿ. ನೋಡು, ಚಿಕ್ಕ ವಯಸ್ಸಲ್ಲಾಗಿದ್ದನ್ನೇ ನೀನ್ ಹೀಗೆ ಯೋಚನೆ ಮಾಡ್ತಿದ್ರೆ ಹೇಗೆ ಹೇಳು? ಅದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಮರ್ತ್ಬಿಡು. ನೀನ್ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕಂತ ತಾಳಿ ಕಟ್ಟಿಸ್ಕೊಂಡಿದ್ ಚೆಲ್ವಿನೇ ನಿನ್ ಅವಶ್ಯಕತೆ ಇಲ್ಲ ಹೊರಟೋಗಿ ಅಂತ ಹೇಳಿದ್ಮೇಲೂ ನೀನ್ ಇನ್ನೂ ಅವಳ ಬಗ್ಗೆನೇ ಚಿಂತೆ ಮಾಡ್ತಿದ್ಯಲ್ಲ. ನನಗಂತೂ ಅರ್ಥ ಆಗ್ತಿಲ್ಲ ತರುಣ್. ಇಷ್ಟು ದಿನ ನಿನಗೆ ಹೇಗೆ ಆ ವಿಷಯ ಗೊತ್ತಿರ್ಲಿಲ್ವೋ ಹಾಗೆ ಇದ್ಬಿಡು. ಅವಾಗ ನೀನು ಸಹ ಚಿಂತೆ ಮಾಡಿ ಮನ್ಸಿಗೆ ನೋವು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೋಡು, ಜೀವನದಲ್ಲಿ ಏನೇ ಕಷ್ಟ ಬಂದ್ರು ನಾನ್ ಇದನ್ ಜೊತೆಗೆ. ನಾನೇ ನಿನಗೆಲ್ಲ. ಚೆಲುವಿನ ನಿನ್ ಮನ್ಸಿಂದ ತೆಗ್ದು ಮುಂದಕ್ಕೆ ಏನ್ ಮಾಡ್ಬೇಕಂತ ನೀನ್ ನೋಡು. ನೀನು ಮನ್ಸಿಗೆ ನೋವು ಮಾಡ್ಕೊಂಡು ಮನೇಲಿರೋರ್ಗೂ ನೋವು ಮಾಡ್ಬೇಡ. ನಾನು ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ. ಇನ್ಮೇಲೆ ನಾನೇ ನಿನಗೆಲ್ಲ. ಮುದ್ದು ತಗೋತೀನಿ. ಬೇಡಮ್ಮ. ಯಾಕೆ ಮುದ್ದು, ಯಾಕೆ ಹಠ ಮಾಡ್ತೀಯ? ತಿನ್ನು. ನನ್ಗೆ ಹಸಿವಿಲ್ಲ. ಮುದ್ದು, ಯಾರ್ದೋ ಮೇಲಿನ ಕೋಪನ ಊಟದ ಮೇಲೆ ತೋರ್ಸೋದು ಎಷ್ಟ್ರ ಮಟ್ಟಿಗೆ ಸರಿ? ಮೊದ್ಲು ತಿನ್ನು. ಅಮ್ಮ ಬೇಡ ಅಮ್ಮ, ಕೋಪ ಅಲ್ಲ ಅದು, ಹಸಿವಿಲ್ಲ ಅಷ್ಟೇ. ಮುದ್ದು, ನೀನ್ ಈ ರೀತಿ ಇರೋದು ನಾನು ಯಾವತ್ತೂ ನೋಡಿಲ್ಲ. ಈಗ ಈ ರೀತಿ ಊಟ ಬೇಡ ಅಂತ ಹೇಳ್ತಿದೀಯ ಅಂದ್ರೆ ಅದಕ್ ಕಾರಣ ಏನ್ ಹೇಳು? ನಿನ್ ಮನ್ಸಲ್ಲಿರೋ ಆ ಚೆಲ್ವಿ. ಇಲ್ಲಮ್ಮ, ಚೆಲ್ವಿ ಅನ್ನೋ ಹೆಸರು, ಚೆಲ್ವಿ ಅನ್ನೋಳು ನನ್ನ ಜೀವನದಲ್ಲಿ ಸಡನ್ ಆಗಿ ಬಂದ್ಲು, ಹಾಗೆ ಹೊರಟೋಗಿದ್ದಾಳ ಅಷ್ಟೇ. ಅವಳನ್ನ ನೆನ್ಪು ಮಾಡ್ಕೊಳ್ಳೋದು, ಅವಳಿಗೋಸ್ಕರ ಊಟ ಬಿಡೋದು ವ್ಯರ್ಥ ಅಂತ ನನಗೆ ಗೊತ್ತಿದೆ. ಅವಳಿಗೋಸ್ಕರ ಊಟ ಬಿಡೋದು ವ್ಯರ್ಥ ಅಂತ ಹೇಳ್ತೀಯ, ಮತ್ ಯಾಕೆ ಹೀಗೆ ಕೂತಿದ್ಯಾ? ತಿನ್ನು. ಬೇಡಮ್ಮ. ನೋಡು ಮುದ್ದು, ಒಂದ್ಸಲ ಅಲ್ಲ 100 ಸಲ ಯೋಚನೆ ಮಾಡು. ಏನೇ ಆಗಿದ್ರು, ಇವತ್ ಏನೇ ನಡೆದಿದ್ರು ಚೆಲ್ವಿನೇ ನಿನ್ ಸಂಗಾತಿ ಅಲ್ವಾ? ಕೌಸಲ್ಯ,
ಏನು ಹೇಳ್ತಾ ಇದೀಯಾ? ಅವಳ ವಿಷಯನ ಬಿಟ್ಬಿಡು ಅಂತ ಹೇಳಿದ್ರೆ ಬಿಟ್ಬಿಡ್ಬೇಕು. ನನ್ನ ಮಗ ಹೋಗಿ ಅವಳನ್ನ ಎಷ್ಟೆಲ್ಲ ಕರೆದ್ರು, ಅವಳು ಎಷ್ಟೆಲ್ಲ ಮಾತಾಡಿದಾಳೆ, ಅವಮಾನ ಮಾಡಿ ಕಳಿಸಿದಾಳೆ. ಅಂಥದ್ರಲ್ಲಿ ಮತ್ತೆ ಅವಳೇ ನಿನ್ನ ಸಂಗಾತಿ ಅಂತ ಹೇಳಿದ್ರೆ ಆಗತ್ತಾ? ರೀ, ಒಂದೇ ಒಂದ್ಸಲ ಹುಡುಗಿ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ನಾವು ಅವತ್ತು ಪ್ರತಿಷ್ಠೆಗೋಸ್ಕರ ತರುಣ್ನ ಮತ್ತೆ ಚೆಲುವಿನ ದೂರ ಮಾಡಿದ್ವಿ. ಆ ಕೋಪ ಹುಡುಗಿ ಮನ್ಸಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಕೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಹತಾಶೆ, ನೋವು ಇದ್ದೇ ಇರುತ್ತೆ. ಇಷ್ಟೆಲ್ಲ ಆಗಿದ್ರು ನಾವಿವತ್ತು ಅವಳು ಮಾಡಿರೋ ತಪ್ಪು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಒಂದ್ಸಲ ಅವಳ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ನಾನು ಹೇಳ್ತಿರೋದು ಸರಿ ಅಲ್ವಾ? ಹೌದು, ಸರಿಯಾಗಿದೆ. ಮುದ್ದು, ಅವತ್ತು ನಮ್ ಕಡೆಯಿಂದ ತಪ್ಪಾಗಿದೆ. ಇವತ್ತು ಚೆಲ್ವಿ ಮತ್ತೆ ಅವ್ರ ಮನೆಯವರು ಏನೋ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಚೆಲ್ವಿನ ದೂರ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇವತ್ ಹೇಗೆ ನಮಗೆ ನಮ್ ತಪ್ಪು ಅರ್ವಾಗಿದೆಯೋ ಅದೇ ರೀತಿ ಅವಳಿಗೂ ಅವಳು ಪ್ರೀತಿ ಬೇಕು ಅಂತ ಅನ್ಸುತ್ತೆ. ಮುದ್ದು, ಚೆಲ್ವಿನೇ ನಿನ್ ಸಂಗಾತಿ ಕಣೋ. ಇಲ್ಲಮ್ಮ, ನನ್ನ ಜೀವನದಲ್ಲಿ ಚೆಲ್ವಿಗಾಗ್ಲಿ ಚೆಲ್ವಿ ಅನ್ನೋ ಹೆಸರಿಗಾಗ್ಲಿ ಎಂಟ್ರಿನೇ ಇಲ್ಲ. ಈ ವಿಷಯದಲ್ಲಿ ಯಾರೇನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಇಲ್ಲಮ್ಮ, ಚೆಲ್ವಿ ನನಗೆ ಅವಶ್ಯಕತೆ ಇಲ್ಲ. ಇನ್ ಯಾವತ್ತೂ ನನ್ನ ಜೀವನದಲ್ಲಿ ಬರೋದಕ್ಕೆ ಅವಕಾಶ ಮಾಡ್ಕೊಡಲ್ಲ. ನೀನ್ ಯಾಕೆ ಮತ್ತೆ ಬಂದೆ? ಯಾಕೆ ಅಂದ್ರೆ ಇದು ನನ್ನ ಮನೆ ಅಲ್ವಾ? ಆ ಕಾರಣಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದೀನಿ. ನೀವು ಕೊಟ್ಟ ಮಾತು ಮರ್ತಿದ್ದೀರಾ? ಯಾವ ಮಾತು? ಯಾರಿಗೆ ಕೊಟ್ಟು ಮಾತು? ಈ ಮನೆ ಉಪ್ಪು ತಿನ್ನಿದ್ಯಾ? ಆ ಋಣಕ್ಕಾದ್ರೂ ಈ ಮನೆಗೆ ಮೋಸ ಮಾಡಬಾರ್ದು ಅಂತ ಅನ್ಸಿಲ್ವ ನಿಂಗೆ? ಹೆಣ್ಣು ಅಂದ್ರೆ ಮನೆ ಬೆಳಗೋ ಜ್ಯೋತಿ, ಮನೆ ಸುಡೋ ಜ್ವಾಲೆ ಅಲ್ಲ. ನಿನ್ನ ಸ್ವಾರ್ಥಕ್ಕೋಸ್ಕರ, ನಿನ್ನ ದುರಾಸೆಗೋಸ್ಕರ ನನ್ನ ಮಗ ತರುಣ್ ಹೆಂಡತಿ ಆಗ್ಬೇಕು ಅಂತ, ಈ ಮನೆ ಸೊಸೆ ಆಗ್ಬೇಕು ಅಂತ ಈ ಮನೆಗೆ ಸುಳ್ಳು ಹೇಳ್ಕೊಂಡು ಬಂದೆ. ನಿನ್ನ ಹೆಣ್ಣು ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗತ್ತೆ. ನೋಡು, ನನ್ನ ಮಗ ತಾಳಿ ಕಟ್ಟಿರೋದಾಗಿರ್ಬೋದು, ಮಾತು ಕೊಟ್ಟಿರೋದಾಗಿರ್ಬೋದು, ನಿನಗಲ್ಲ, ಆ ಚೆಲುವಿಗೆ, ಹಳ್ಳಿಲಿರೋ ಆ ಮುಗ್ಧೆ ಚೆಲುವಿಗೆ. ಸತ್ಯ ಅನ್ನೋದು ಇನ್ನೂ ಯಾವುದೂ ಕ್ಲಾರಿಟಿ ಸಿಕ್ಕಿಲ್ಲ. ಕ್ಲಾರಿಟಿ ಸಿಗದೆ ನೀವೇನೇನೋ ಮಾತಾಡಬೇಡಿ. ನೋಡಿ, ನಿಮ್ಮ ಮಗ ತಾಳಿ ಕಟ್ಟಿದ್ದಾರೆ, ಮಾತು ಕೊಟ್ಟಿದ್ದಾರೆ, ಅದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ. ನಿಮ್ಮ ಪ್ರಕಾರ ಅವಳೇ ಚೆಲ್ವಿ ಅನ್ನೋದಿದ್ರೆ, ನನಗೆ ಅನ್ಯಾಯ ಆಗಿಲ್ಲ ಅನ್ನೋದಿದ್ರೆ ಅದನ್ನು ಪ್ರೂವ್ ಮಾಡಿ. ನೀವು ಪ್ರೂವ್ ಮಾಡಿದ್ಮೇಲೆ ಹೇಳೋದಲ್ಲ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಅಲ್ಲಿವರೆಗೂ ನನಗಾಗಿರೋ ಅನ್ಯಾಯಕ್ಕೆ ನಿಮ್ಮ ಮಗ ಕೊಟ್ಟಿರೋ ಮಾತಿಗೆ ನಾನು ಈ ಮನೇಲೇ ಇರ್ತೀನಿ. ಯಾರು ಏನೇ ಮಾಡಿದ್ರು ನಾನು ಇಲ್ಲಿಂದ ಹೋಗಲ್ಲ. ಹಂಗೆ ಹೋದ್ರು ನನ್ನ ಹೆಣ ಹೋಗುತ್ತೆ.